ಕೆಎಸ್ ನ್ಯೂಸ್ ಸಂಪಾದಕರಾದ ಮಹೇಶ್ ಧೇಮಾಶೆಟ್ಟಿ ಇವರಿಂದ ವಿಶೇಷ ವರದಿ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮೈ ತುಂಬಿ ಹರಿಯುತ್ತಿರುವ ಘಟ್ಟಪ್ರಭಾ ನದಿಯ ಅಬ್ಬರಕ್ಕೆ ಗ್ರಾಮಗಳು ಜಲಾವೃತವಾಗಿವೆ. ಮುಧೋಳ ನಗರದ ಘಟ್ಟಪ್ರಭಾ ನದಿಯು ದಿನದಿನಕ್ಕೆ ಅಪಾಯ ಮಟ್ಟ ಮೀರಿ ಕಳೆದ ರಾತ್ರಿ ನದಿಯು ಮುಧೋಳ ಯಾದವಾಡ ಸೇತುವೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ದಿನದಿನಕ್ಕೆ 2 ಅಡಿ ನದಿ ನೀರು ಹೆಚ್ಚಾಗುತ್ತಿರುವುದರಿಂದ ನದಿ ಪಾತ್ರದ ಮನೆಗಳು ಜಲಾವೃತವಾದ ಕಾರಣ ಮುಳುಗಡೆಯಾದ ಕುಟುಂಬಗಳಿಗೆ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಮುಧೋಳದಿಂದ ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಕಲ್ಪಿಸುವ ರಸ್ತೆ ಚಿಂಚಗಂಡಿ ಸೇತುವೆ ಮೇಲೆ ಘಾಟಿಪ್ರಭಾ ನದಿ ಬಂದಿದ್ದರಿಂದ ಸೇತುವೆ ಬಂದ್ ಆಗಿರುತ್ತದೆ. ನಮ್ಮ ಕೆಎಸ್ ನ್ಯೂಸ್ ವರದಿಗಾರರಾದ ವಿಜಯ್ ಪವಾರ್ ರವರಿಂದ ಒಂದು ವರದಿ. ಮುಧೋಳದ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದ್ದು ಯಾದವಾಡ ಕಲ್ಪಿಸುವಂಥ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೃಶ್ಯದಲ್ಲಿ ನೀವು ಕಾಣ್ತಾ ಇದ್ದೀರಾ ಹಿಂದಿನ ಬದಿಯಲ್ಲಿ ಏನಂತಂದರೆ ಘಟಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿ ಸಾವಿರಾರು ಹೆಕ್ಟ್ರೆ ಒಂದು ಕಬ್ಬು ಬೆಳೆ ನಾಶ ಆಗಿದೆ ಅಂತ ಹೇಳ್ಬೋದು. ನದಿಯ ಒಂದು ಆರ್ಭಟ ಇನ್ನೂ ಜೋರಾಗ್ತಾ ಇದೆ. ಕಾರಣ ಏನಂತಂದರೆ ಹಿಡ್ಕಲ್ ಡ್ಯಾಮ್ನಿಂದ ಬಿಟ್ಟಂಥ ನದಿಯ ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರುವ ಸಾಧ್ಯತೆಗಳಿದ್ದು ಮುಧೋಳಕ್ಕೆ ಒಂದು ಅರ್ಧ ಕಂಟಕ ರೀತಿಯಲ್ಲಿ ಒಂದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಒಂದಿಷ್ಟು ಮುಧೋಳದ ಪ್ರದೇಶಗಳು ಈ ಘಟಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿ ಮುಳುಗಡೆಯಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕಾಣ್ತಾ ಇದ್ದೀರಾ. ಹಲವಾರು ಹಳ್ಳಿಗಳಿಗೆ ಒಂದು ರಸ್ತೆ ಕಲ್ಪಿಸುವ ಮಾರ್ಗ ಯಾದವಾಡ ಸೇತುವೆ, ಯಾದವಾಡ ಬ್ರಿಡ್ಜ್ ಅಂತ ಹೇಳಲಾಗ್ತಾ ಇತ್ತು. ಅದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈ ಮುಳುಗಡೆ ಆದ ನಂತರ ಒಂದು ಯಾದವಾಡ ಸೇತುವೆ ಮೂಲಕ ಅಥವಾ ಯಾದವಾಡ ಬ್ರಿಡ್ಜ್ ಮೂಲಕ ಹೋಗ್ತಕ್ಕಂಥ ಹಳ್ಳಿಗಳಿಗೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿ ಹಲವಾರು ರೈತರಿಗೆ ತೊಂದರೆಯಾಗಿದೆ. ಜೊತೆಗೇನಂತಂದರೆ ಮುಧೋಳ ಭಾಗದ ಒಂದಿಷ್ಟು ಗ್ರಾಮಗಳಾದ ಮಿರ್ಜಿ, ಮಲ್ಲಾಪುರ, ರೂಗಿ, ಮಾಚಕನೂರು ಹೀಗೆ ಒಂದಿಷ್ಟು ಗ್ರಾಮಗಳು ಈ ಪ್ರವಾಹಕ್ಕೆ ತುತ್ತಾಗಿದೆ ಅಂತ ಹೇಳ್ಬೋದು. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಿಮ್ಮಾಪುರ ಸಿಯಾವರಾದ ಶ್ರೀಮತಿ ಉಮಾಶ್ರೀ, ಜಿಲ್ಲಾ ಅಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೆಎಂ, ತಾಲೂಕಿನ ಪ್ರವಾಹ ಗ್ರಾಮಗಳಾದ ಜಾಲಿಬೇರಿ, ಉತ್ತೂರ, ಚನ್ನಾಳ, ರಂಜನಗಿ, ಒಂಟಗೋಡಿ, ಮಿರ್ಜಿ, ಮಲ್ಲಾಪುರ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ನದಿಯ ಪ್ರವಾಹ ಹೆಚ್ಚಾಗಿರುವುದರಿಂದ ಯಾದವಾಡ ಸೇತುವೆಗೆ ಪೊಲೀಸ್ ಬ್ಯಾರಿಗೇಡ್ ಹಾಕಿ ಯಾರೂ ನದಿಯ ಕಡೆಗೆ ಹೋಗದಂತೆ ಕ್ರಮ ವಹಿಸಿದ್ದಾರೆ. ಪ್ರವಾಹ ಇನ್ನೂ ಹತೋಟಿಯಲ್ಲಿದೆ. ಯಾವುದೇ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಅದನ್ನು ಸಮರ್ಪಕವಾಗಿ ಎದುರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದರು. ಕೆಎಸ್ ನ್ಯೂಸ್ನ ಕನ್ನಡ ಉಪಸಂಪಾದಕರಾದ ಶ್ರೀಮತಿ ಗೀತಾ ದೇವಶೆಟ್ಟಿ ವಿಶೇಷ ವರದಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಆನೇಕಲ್ ಗ್ರಾಮಗಳಾದ ಅಂಕಲಿ, ಮಾಂಚುರಿ, ಭಾವನಾ, ಸವದತ್ತಿ ನದಿಯ ಪ್ರವಾಹಕ್ಕೆ ಗ್ರಾಮಗಳು ತುತ್ತಾಗಿವೆ. ಮಳೆಯ ಆರ್ಭಟಕ್ಕೆ ಕೃಷ್ಣಾ ನದಿಯು ಸುಮಾರು 2,77,000 ಕ್ಯೂಸೆಕ್ ನೀರು ಒಳಹರಿವು ದಾಟಿದ್ದು, ಇದರಿಂದ ಹೊಲ, ಕಬ್ಬಿನ ಗದ್ದೆಗಳು ಜಲಾಮೃತವಾಗಿವೆ. ಶ್ರೀ ಕ್ಷೇತ್ರ ಯಡೂರ ವೀರಭದ್ರೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾಮೃತವಾಗಿರುತ್ತದೆ. ರಾತ್ರಿ ಪ್ರವಾಹ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರ ಶಿವಲಿಂಗಕ್ಕೆ ವಿಶೇಷ ಪೂಜೆ, ಅಭಿಷೇಕ ಮಾಡಲಾಯಿತು. ಕುಂಬಾರೋಣಿಯ ಪ್ರದೇಶದಲ್ಲಿ ನಾವಿದ್ದೀವಿ. ಬನ್ನಿ ಇವತ್ತು ಆ ಒಂದು
ಘಟಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶದ ಮಹಿಳೆಯರಿದ್ದಾರೆ. ಅವರನ್ನು ಮಾತಾಡ್ಸೋಣ, ಏನೇನು ಪ್ರಾಬ್ಲಮ್ಸ್ ಇದೆ, ಆಮೇಲೆ ಯಾವ ರೀತಿ ಅವರ ನೆರೆಯನ್ನು ಎದುರಿಸ್ತಾ ಇದ್ದಾರೆ, ಎಷ್ಟು ಬಾರಿ ಈ ಒಂದು ನೆರೆಗೆ ಅವರು ತುತ್ತಾಗಿದ್ದಾರೆ ಅಂತ ಅವರ ಸ್ವತಃ ಕೇಳೋಣ ಬನ್ನಿ. ನೀರ ಈಗ 2-3 ದಿನ ಆತು ರೀ ಬಂದ್ರಿ. ಏನು ಮಾಡುದ್ರಿ, 3 ತಿಂಗಳದಾಗ ನಮಗೆ ಕೊಡ್ತಾನೆ ಅಂಥೇಳಿ 7 ವರ್ಷ ಆತು ರೀ. ಒಟ್ಟು ವರ್ಷಕ್ಕೊಮ್ಮಿಟ್ಟು ನೀರು ಬರ್ತಾವ್ರಿ. ಹಿಂಗೆ ನೀರಾಗ ನಿಂದ್ರು ನೋಡ್ರಿ, ಯಾರು ದಾದ ಮಾಡೋರು ಏನಿಲ್ಲ ರೀ. ಇಲ್ಲಿ 14 ಅದಾವ್ರಿ. 14 ಕುಟುಂಬ ಅದಾವ. 14 ಕುಟುಂಬ ನೀವು ಇಲ್ಲೇ ವಾಸ ಮಾಡ್ತೀರಿ? ಇಲ್ಲೇ ಮಾಡ್ತೀವಿ ರೀ ನಾವು. ಏನು ಯಾರು ಮುನ್ಸಿಪಾಲ್ಟಿಗೆ ಹೋದ್ರೂ ಯಾರು ದಾದ ಮಾಡೋರಿ, ಏನು ಎಲ್ಲಿ DC ಅಂತಕ್ಕೆ ಹೋದ್ರೂ ಯಾರು ದಾದ ಮಾಡಿಲ್ಲ ರೀ ನಮಗೆ. ಇಟ್ಟು ನೀರಾಗ ನಿಂತೀವಿ ನೋಡ್ರಿ ವರ್ಷಕ್ಕೊಮ್ಮೆ ನಾವು. ಏನು ಮಾಡಿದ್ರಿ, ಏನು ಮಾಡ್ತೀವಿ ಅತ್ತಾರಿ, ಕೊಡ್ತೀವಿ ಅತ್ತಾರು, ಏನೂ ಮಾಡಂಗಿಲ್ಲ ರೀ ಅವ್ರ. ಬರೀ ನೀರಾಗ ನೀರು ಬರುತ್ತಕ ಅಟ್ ಬರ್ತಾರ್ರಿ, ಹೇಳ್ತಾರು, ಹೋಗಿಬಿಡ್ತಾರು. ಮತ್ತು ಸನಿಗ ಎಲ್ಲ ಖಾಲಿ ಮಾಡಿ ಅಂದಾರಿ, ತೆಗ್ದಾರಿ. ಗಂಜಿಗೆ ಏನು ತೆಗ್ದಾರಿ, ನಾವೇನು ಅಲ್ಲಿ ಹೋಗಿಲ್ರಿ. ಏನು ಊಟದ ಸಲುವಾಗಿ ಹೋಗುದ್ರಿ, ಮತ್ತೆ ಬರೋದು, ಹೊಳಿ ಬರೋಣ ಮತ್ತೆ ಬರೋದು ಹೋಗೋದು ಇದನ್ನ ನಡ್ದೈತ್ರಿ. ಮತ್ತು ಏನು ಸಾತು ಜಾಗ ಏನು ಕೊಡಂದ್ರೆ ಏನು ಒಟ್ಟು ದಾದ ಮಾಡೋರಿ ಅವ್ರ. ಕ್ಯಾಮರಾಮ್ಯಾನ್ ಮಂಜುನಾಥ್ ಒಂಟಗೋಡಿ ಜೊತೆ ದಾದಾಪೀರ್ ಸುರನಾಶಿ.